ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಃ ಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ವೇದವ್ಯಾಸರು ಅನೇಕ ದೇವತೆಗಳ ನಮನ ರೂಪವಾದಂತಹ ಒಂದು ನುಡಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣನನ್ನು ವಂದಿಸಿ ಗ್ರಂಥದ ಪಠಣ ಆಗಬೇಕು ಅಂತ. ನಾರಾಯಣನ ಒಟ್ಟಿಗೆ ನಾರಾಯಣನ ಮಡದಿಯಾದ ಲಕ್ಷ್ಮಿಯನ್ನು ದೇವಿಯನ್ನು ಸಹ ಉಪಾಸನೆ ಮಾಡಬೇಕು. ಉಪನಿಷತ್ತಿನ ಒಂದು ಅದ್ಭುತವಾದಂತಹ ಕಲ್ಪನೆ ಲಕ್ಷ್ಮೀನಾರಾಯಣರ ಸಮಷ್ಟಿಯಾದ ಉಪಾಸನೆ. ಯಾವುದನ್ನು ನಾವು ಲೋಕದಲ್ಲಿ ಶಿವಪಾರ್ವತಿಯರಲ್ಲಿ ಅರ್ಧನಾರಿ ನರೇಶ್ವರ ರೂಪವನ್ನು ಹೇಳುತ್ತೇವೆಯೋ ಅದನ್ನು ನಾರಾಯಣ ಮತ್ತು ನಾರಾಯಣಿಯಲ್ಲಿ ಉಪನಿಷತ್ತು ಹೇಳಿಬಿಟ್ಟಿದೆ. ಹೆಚ್ಚು ಜನರಿಗೆ ಅದು ಗೊತ್ತಿಲ್ಲ. ಆ ರೂಪವನ್ನು ಯಾರು ಚಿತ್ರದಲ್ಲಿ ನೋಡುವುದಿಲ್ಲ. ಚಿತ್ರದಲ್ಲಿ ನೋಡುವುದು ಗೌರಿ ಮತ್ತೆ ಶಿವನ ಮಾತ್ರ ಆ ಅರೆ ರೂಪವನ್ನು ಕಾಣುತ್ತಾರೆ. ಅರ್ಧ ರೂಪ ಶಿವ ತನ್ನ ದೇಹದಲ್ಲಿ ಗೌರಿಗೆ ಕೊಟ್ಟಿದ್ದಾನೆ ಅಂತ. ನಿಜವಾಗಿ ಶಿವನಲ್ಲಿ ಆಗುವುದಿಲ್ಲ ಅದು. ಯಾಕೆಂದ್ರೆ ಶಿವನಿಗೆ ಶಿವನದ್ದೇ ಆದ ಒಂದು ದೇಹ ಇದೆ, ಪ್ರಾಕೃತವಾದದ್ದು. ಗೌರಿಗೆ ಗೌರಿಯದ್ದೇ ಆದ ಒಂದು ಪ್ರಾಕೃತ ದೇಹ ಇದೆ. ಆದ್ರಿಂದ ಶಿವನಿಗೆ ಬಲಕೈಯಲ್ಲಿ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ? ಒಂದು ಎಡಬದಿಯಲ್ಲಿ ಗೌರಿ ಇದ್ದು ಬಿಟ್ರೆ ಶಿವನ ಎಡಕೈಯಲ್ಲಿ ಕೇಳಿದ್ರೆ, ಗೌರಿಯ ಬಲಕೈ ಏನು ಅಂತ ಕೇಳಿದ್ರೆ, ಒಂದು ಕೈಯವರು ಎರಡು ಕೈಯವರು ಒಂದು ಕಾಲಿನವರು ಹೇಳುವುದ? ಕೈ ಆದ್ರೆ ಎರಡು ಹೇಳುತ್ತೇವೆ ನಾವು, 4 ಕೈ ಇರುವುದರಿಂದ. ಕಾಲು ಮಾತ್ರ ಒಂದೇ ಹೇಳಬೇಕಾಗತ್ತೆ. ಆದ್ರಿಂದ ಗೌರಿ ಧ್ಯಾನ ಮಾಡ್ಲಿಕ್ಕೆ ಹೋದ್ರೆ ಏಕಪಾದಾಂ ಹೇಳಬೇಕಾಗತ್ತೆ. ಹಾಗೆ ಏಕಕರ್ಣಾಂ, ಒಂದು ಕಣ್ಣು ಒಂದು ಕಿವಿ ಒಂದು ಕಾಲು. ಚೆನ್ನಾಗುವುದಿಲ್ಲ. ಚಿತ್ರ ಮಾಡಿದ್ರೇನೋ ಸರಿ, ಆದ್ರೆ ತಾತ್ವಿಕವಾಗಿ ನೋಡಿಕೊಳ್ಳುವ ಕಥೆ ಹೇಗೆ? ಆದರೆ ಈ ತತ್ವವನ್ನು ಉಪನಿಷತ್ತು ಬಹಳ ಸುಂದರವಾಗಿ ನಾರಾಯಣನನ್ನು ಹೇಳಿಬಿಟ್ಟಿದೆ. ಅರ್ಧನಾರಾಯಣ ತಂತ್ರ ಅಂತಲೇ ಇದೆ. ಬಹಳ ಅದ್ಭುತವಾಗಿ ಆಚಾರ್ಯ ಮತ್ತು ಅದನ್ನು ಉಲ್ಲೇಖ ಮಾಡುತ್ತಾರೆ. ಆದ್ರಿಂದ ದೇವರು ಬಂದಲ್ಲಿ ದೇವಿ ಇರಲೇಬೇಕು. ನಾವು ಮೊನ್ನೆವರೆಗೆ ದೇವರನ್ನು ಎಲ್ಲಿಂದಲೂ ತೆಗಿಲಿಕ್ಕಾಗುವುದಿಲ್ಲ ಅಂತ ನೋಡಿಕೊಂಡೆವು. ಈಗ ನೋಡಿದರೆ ದೇವಿಯನ್ನು ಎಲ್ಲಿಂದಲೂ ತೆಗಿಲಿಕ್ಕಾಗುವುದೇ ಇಲ್ಲ. ಈಗ ಲಕ್ಷ್ಮಿಯೂ ಸಹ ಇಲ್ಲದ ಜಾಗ ಇಲ್ಲ. ದೇಶತಃ ಮತ್ತು ಕಾಲತಃ ಭಗವಂತನಿಗೆ ಸಮನಾದ ವ್ಯಾಪ್ತಿಯನ್ನು ಲಕ್ಷ್ಮಿಯೂ ಪಡೆದಿದ್ದಾಳೆ. ಪ್ರಕೃತಿಗೆ ಅಭಿಮಾನಿಯಾಗಿ ನಿಂತ ಲಕ್ಷ್ಮಿ ಎಲ್ಲ ಕಡೆಯಲ್ಲಿಯೂ ತುಂಬಿದ್ದಾಳೆ. ಶ್ರುತಿ ಹೇಳಿತು, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂಜಗತ್ತು ಅಂತ. ಯಾವುದೆಲ್ಲ ಜಗತ್ತು ಎನ್ನುವುದು ಪ್ರಕೃತಿಯಲ್ಲಿ ಆಶ್ರಿತವಾಗಿವೆಯೋ ಅದು ಎಲ್ಲವೂ ಭಗವಂತನಿಂದ ತುಂಬಿ ತುಳುಕಿದೆ ಅಂತ. ಅದರಿಂದ ಲಕ್ಷ್ಮಿಯ ಅಧೀನದಲ್ಲಿ ಈ ಜಗತ್ತು ನಿಂತಿದೆ. ಅದರಿಂದ ಲಕ್ಷ್ಮಿ ಭಗವಂತನೊಟ್ಟಿಗೆ ಸದಾ ಇರ್ತಾನೆ. ಅವಿನಾಭಾವವಾದ ಸಂಬಂಧ ರಮೆಗೂ ನಾರಾಯಣನಿಗೂ. ನಾರಾಯಣನನ್ನು ಪ್ರತ್ಯೇಕಿಸಿ ರಮೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ. ಲಕ್ಷ್ಮಿ ಇಲ್ಲದ ಕೇವಲ ನಾರಾಯಣನ ಚಿಂತನೆಯೂ ಇಲ್ಲ. ಆದರೆ ನಾವು ಮಾತ್ರ ಕೆಲವೊಮ್ಮೆ ಲಕ್ಷ್ಮಿ ಮಾತ್ರ ಉಪಾಸನೆಯಲ್ಲಿ ಕೂತ್ಕೊಳ್ಳುತ್ತೇವೆ. ಅದು ತಪ್ಪು. ಅದು ಅತ್ಯಂತ ತ್ರಾಸದಾಯಕ ಎನ್ನುವುದು ಗೀತೆಯ ಅಭಿಪ್ರಾಯ. ಕ್ಲೇಶೋಧಿಕ ತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅಂತ ಮುಂದೆ ಬರುವಾಗ ನೋಡು. ಆದರೆ ಲಕ್ಷ್ಮಿ
ಯನ್ನು ಮಾತ್ರ ಉಪಾಸನೆ ಮಾಡುವುದು ಎನ್ನುವುದು ಅವಳಿಗಿಷ್ಟ ಇಲ್ಲ ಅಂತ ಅವಳು ಹೇಳ್ತಾಳೆ. ನನಗೆ ದೇವರೊಟ್ಟಿಗೆ ಕರೆದಾಗ ನಾನು ತುಂಬ ಪ್ರಸನ್ನನಾಗ್ತೇನೆ, ಬಲವಂತವಾಗಿ ನನ್ನನ್ನು ಕರೆಯುವುದು ನನಗೆ ಹೆಚ್ಚು ಇಷ್ಟ ಆಗುವುದಿಲ್ಲ ಅಂತಾಳೆ. ವಿಷ್ಣುನ ಸಹಿತಾಧ್ಯಾತ ಸಾಪಿ ತುಷ್ಟಿಂ ಪರಾಮ್ರಜೇತು. ವಿಷ್ಣುವಿನ ಜೊತೆಯಲ್ಲಿ ಆಕೆಯನ್ನು ಚಿಂತನೆ ಮಾಡಿದಾಗ ಆಕೆಗೆ ತುಂಬ ಸಂತೋಷ ಆಗುತ್ತಂತೆ. ನಾವು ಲೋಕದಲ್ಲಿ ನೋಡುತ್ತೇವೆ, ಸಾಮಾನ್ಯವಾದ ಒಬ್ಬಳು ಗೃಹಿಣಿಯನ್ನು, ಸದ್ಗೃಹಿಣಿಯನ್ನು ಮನೆಗೆ ಊಟಕ್ಕೆ ಬನ್ನಿ, ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರೆದ್ರೆ ಆಯಿತು ಅಂತ ವೇಷಾವರಿಯಾಗಿ ಹೇಳುತ್ತಾರೆ. ಆದರೆ ಗಂಡನನ್ನು ಬಿಟ್ಟು ಹೇಗೆ ಹೋಗುವುದು ಅಂತ ಅವಳ ಮನಸ್ಸಿನಲ್ಲಿ ತುಮ್ಮಳ ಹೇಳುತ್ತದೆ. ಆದ್ದರಿಂದ ಆ ದಿವಸ ಅವಳು ಬರುವುದೇ ಇಲ್ಲ. ಅದೇ ಒಂದೊಮ್ಮೆ ಒಬ್ಬ ಗೃಹಸ್ಥನನ್ನು ನೀವೆಲ್ಲರೂ ಮನೆಗೆ ಬರಬೇಕು ಅಂತ ಹೇಳಿದರೆ ಎಲ್ಲರೂ ಹೋಗಿಬಿಡ್ತಾರೆ ಆ ಮನೆಗೆ, ಗಂಡ ಹೆಂಡತಿ ಮಕ್ಕಳು ಪೂರ್ತಿ. ಅದೇ ಒಂದು ಹೆಣ್ಮಗಳಲ್ಲಿ ಹೇಳಿದಾಗ ಅದು ಆಗುವುದಿಲ್ಲ. ಅವಳೊಬ್ಬಳೇ ಬರಲಿಕ್ಕೆ ಇಷ್ಟಪಡುವುದಿಲ್ಲ. ಅವಳು ಸದ್ಗೃಹಸ್ಥೆ ಆದ್ದರಿಂದ ಪತಿ ಸೇವೆಯನ್ನು ಮಾಡುವುದರಲ್ಲಿ ಅವಳು ಹಿಂಜರಿಯುತ್ತಾಳೆ, ಹೇಳಲಿಕ್ಕಾಗುವುದಿಲ್ಲ. ಹೀಗೆ ಲಕ್ಷ್ಮಿಯನ್ನು ಮಾತ್ರ ನಾವೊಂದೊಮ್ಮೆ ಬಹಳ ಓಲೈಕೆಯಿಂದ ಕರೀತೇವೆ, ಕೇಳಿದರೆ ಅವಳು ಬರುವುದೂ ಇಲ್ಲ, ಬಂದರೂ ಇರುವುದೂ ಇಲ್ಲಂತೆ. ಯಾಕೆ ಅಂತಹ ಒಬ್ಬಳು ಗೃಹಿಣಿ ಇದ್ದರೆ ಒತ್ತಾಯದ ಮೇರೆಗೆ ಯಾವುದಾದ್ರೂ ಕಾರ್ಯಕ್ರಮಕ್ಕೂ ಮತ್ತೊಬ್ಬರ ಮನೆಗೆ ಹೋಗಿದ್ರೆ ಅವಳ ತಲೆ ಪೂರ್ತಿ ಇರುವುದು ಗಂಡನ ಮನೆಯಲ್ಲಿ. ಕೆಲಸ ಆದ ತಕ್ಷಣ ಓಡಿ ಬರ್ತಾಳೆ ಗಡಿಬಿಡಿಯಿಂದ. ಹಾಗೆ ಲಕ್ಷ್ಮಿ ಯಾರ ಮನೆಗಾದ್ರೂ ಕಟ್ಟಲ್ಪಟ್ಟರೆ ಅವಳಲ್ಲಿ ಗಟ್ಟಿ ನಿಲ್ಲುವುದೂ ಇಲ್ಲ, ಮನಸ್ಸಿಟ್ಟಂತೂ ಇರುವುದೇ ಇಲ್ಲಂತೆ. ಆದ್ದರಿಂದ ಲಕ್ಷ್ಮಿ ಭಗವಂತನ ಜೊತೆಯಲ್ಲಿ ಉಪಾಸನೆಗೆ ಸಿಕ್ಕಿದಾಗ ಮಾತ್ರ ಆಕೆಗೆ ಭಾರಿ ಇಷ್ಟ ಆಗುವುದು ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ನಾರಾಯಣನ ಜೊತೆಯಲ್ಲಿ ದೇವಿಯ ಉಪಾಸನೆ ಮಾಡಿದ್ರು. ಅವಳು ಯಾವ ಭಾಗ್ಯದ ಅಧಿದೇವತೆ ಇದ್ದಾಳೆ ಕೇಳಿದರೆ, ಹಿಂದಿನವರು ಕಂಡುಕೊಂಡಂತಹ ಭಾಗ್ಯ ಶ್ರೀಮಂತಿಕೆ ಅದು ಅವರವರ ಇಂದ್ರಿಯಗಳು. ಬಾಹ್ಯ ಸಂಪತ್ತನ್ನು ನಾವು ಯಾವತ್ತೂ ದೊಡ್ಡದು ಅಂತ ಮಾಡುವುದಿಲ್ಲ. ಯಾಕೆ ಕೇಳಿದರೆ ಬಾಹ್ಯ ಸಂಪತ್ತು ಬರುವುದು ಎಷ್ಟು ಗಮ್ಮತ್ತಿನಲ್ಲಿಯೋ ನಶಿಸುವುದು ಅಷ್ಟೇ ಗಡಿಬಿಡಿಯಲ್ಲಿ. ಅದು ಆದ್ದರಿಂದ ಬಂತು ಅಂತ ಹೇಳಿ ಸಂಭ್ರಮಿಸುವಂತೆ ಇಲ್ಲ, ಹೋಯಿತು ಅಂತ ಹೇಳಿ ನಾವು ಅಳುವಂತೆಯೂ ಇಲ್ಲ. ಚಕ್ರಾರ ಬಂತಿರಿವ ಗಚ್ಚತಿ ಭಾಗ್ಯವಂತಿ ಅಂತ ಕವಿಯ ಆಶಯ. ಬಡತನ ಶ್ರೀಮಂತಿಕೆ ಎಲ್ಲ ಎನ್ನುವುದು ಅದು ಚಕ್ರದಂತೆ ಅಂತ ತಿರುಗುತ್ತಾ ಇರ್ತದೆ. ಚಕ್ರದಲ್ಲಿ ಯಾವುದು ಅರ ಮೇಲೆ ಕೆಳಗೆ ಅಂತ ಹೇಳಲಿಕ್ಕಿಲ್ಲ. ಒಮ್ಮೆ ಮೇಲಿದ್ದದ್ದು ಕೆಳಗಾಗುತ್ತೆ, ಕೆಳಗಿದ್ದದ್ದು ಮೇಲಾಗುತ್ತೆ. ಆದ್ರಿಂದ ಮನುಷ್ಯನಲ್ಲಿರತಕ್ಕಂತಹ ಭೌತ ಸಂಪತ್ತಿನ ಗಳಿಕೆ ಎನ್ನುವುದು, ಉಳಿಕೆ ಎನ್ನುವುದು ಅಥವಾ ಅಳಿಯುವುದು ಎನ್ನುವುದು ಅದೇನು ಯಾವತ್ತು ನಿರಂತರ ಅಲ್ಲ ಅಂತ ಹೇಳ್ತಾರೆ. ಅದು ಹೋಗ್ತದೆ, ಬರ್ತದೆ. ಅದರಿಂದ ಮನುಷ್ಯನಲ್ಲಿರಬೇಕಾಗಿರತಕ್ಕ ದೊಡ್ಡ ಸಂಪತ್ತು ಯಾವುದು ಕೇಳಿದರೆ ಅವನು ಹೊತ್ತು ತಂದಿರತಕ್ಕಂತಹ ಇಂದ್ರಿಯ ಶ್ರೀಮಂತಿಕೆ ಅಂತ ಹೇಳಿದರು. ಪ್ರತಿಯೊಬ್ಬನಲ್ಲಿಯೂ ಭಗವಂತ ಐಸಿರಿಯನ್ನು ಇಟ್ಟೇ ಕಳಿಸಿದ್ದಾನೆ. ತಾವಾ ಏತಾಹ ಶೀರ್ಷಂ ಶ್ರೇಯಶ್ರಿತಾಹ ಚಕ್ಷುಹು ಶ್ರೋತ್ರಂ ಮನೋವಾಕ್ ಪ್ರಾಣಃ ಅಂತ ಹೇಳಿ. ಕಣ್ಣು ಅದು ಒಂದು ದೊಡ್ಡ ವಸ್ತುವಂತೆ, ಕಿವಿ ಮತ್ತೊಂದು ದೊಡ್ಡ ಸಂಗತಿ, ಮನಸ್ಸು ಅತ್ಯಂತ ಹಿರಿತನವಾದಂತಹ ಕೊಪ್ಪರಿಗೆ ಇದ್ದಾಗೆ, ಮಾತು ಅದು ಒಂದು ದೊಡ್ಡ ನಿಧಿಯೇ, ಉಸಿರು ಬದುಕು ಅದು ಹಾಗೆ. ಈ 5 ಪ್ರಧಾನವಾಗಿರತಕ್ಕಂತಹ ಶ್ರೀಮಂತಿಕೆಯ ವಸ್ತುಗಳು. ಇದು ಯಾರಲ್ಲಿ ಗಟ್ಟಿಯಾಗಿ ಇದೆ, ಯಾರದನ್ನು ಚೆನ್ನಾಗಿ ಉಪಯೋಗಿಸಿದ್ದಾನೆ, ಅವನನ್ನು ನಾವು ಹೆಸರು ಬರೆಯುವ ಮೊದಲಲ್ಲಿ ಶ್ರೀಮಾನ್ ಅಂತ ಹಾಕಿಕೊಳ್ತೇವೆ ಅಥವಾ ಶ್ರೀಮತಿ ಅಂತ ಹೇರಿದ್ದೇವೆ. ಇಲ್ಲದಿದ್ದರೆ ಅದು ಬರುವುದಿಲ್ಲ. ಇದನ್ನು ಯಾರು ಲೋಕಕ್ಕಲ್ಲದೆ ದೇವನಿಗಾಗಿ, ಆರ್ಷ ಪ್ರಪಂಚದ ಅನುಭಾವಿಕವಾದಂತಹ ನುಡಿ ಅದು ಹಾಗೆ. ಭದ್ರಂ ಕರ್ಣೇಭಿಶೃಣಿಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷವೀರ್ಯಜತ್ರಾಃ ಸ್ಥಿರೈಃ ಅಂಗೈಃ ಸುಷ್ಟುವಾಂಸಃ ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಅಂತ. ನಮ್ಮ ಉಸಿರು ಅದು ದೇವರಿಗಾಗಿರಬೇಕು ಅಂತ, ನಮ್ಮ ಮಾತು ಅದು ಭಗವಂತನನ್ನು ಹೇಳಬೇಕು ಅಂತ, ನಮ್ಮ ಕಣ್ಣು ಅದು ದೇವರ ಬಿಂಬವನ್ನು ಕಾಣಬೇಕು ಅಂತ, ನಮ್ಮ ಕಿವಿ ದೇವರ ಬಗ್ಗೆ ಭಕ್ತರ ಬಗ್ಗೆ ಕೇಳಬೇಕು ಅಂತ.
ಹಾಗಿದ್ದರೆ ಸವೆದದ್ದಕ್ಕೆ ಬೇಸರ ಇಲ್ಲ, ಪಡೆದದ್ದಕ್ಕೆ ಉಪಯೋಗ ಆಯಿತು ಅಂತ ಸಂತೋಷ, ನೆಮ್ಮದಿ. ಉಳಿದದ್ದಕ್ಕೆ ಒಂದೊಮ್ಮೆ ನಾವು ಅದನ್ನು ವ್ಯಯಿಸಿದರೆ, ದೇಶಹಿತಕ್ಕೋಸ್ಕರ ನಾವು ಒದ್ದಾಡಿದರೆ, ಅಥವಾ ದೇಶಹಿತಕ್ಕಾಗಿ ನಾವು ಅದನ್ನು ಸವೆಸಿದರೆ ಅದು ಹಾಳಾಯ್ತಂತೆ. ದೇವರು ಕೊಟ್ಟ ಭಾಗ್ಯ ನಾವು ದುಂದು ವೆಚ್ಚ ಮಾಡಿದಂತೆ, ಅನ್ಯಾಯ ಮಾರ್ಗಕ್ಕೆ ಉಪಯೋಗಿಸಿದಂತೆ ಆಯಿತು ಹೇಳ್ತಾರೆ. ಅದನ್ನು ಎಲ್ಲ ಶ್ರೀಮಂತಿಗೆ ದೇವರು ಕೊಟ್ಟಿದ್ದಾರೆ, ಅದನ್ನು ದೇವರಿಗಾಗಿ ಬಳಸಬೇಕು. ಈಗ ಈ ಶ್ರೀಮಂತಿಗೆ ಅಂದ್ರೆ ಏನಾಯಿತು? ದೇವಿ ಆಯಿತು, ಲಕ್ಷ್ಮಿ ಆದಳು. ಅವಳು ದೇವರ ಹತ್ತಿರಕ್ಕೆ ಅದನ್ನು ಉಪಯೋಗಿಸಿಕೊಂಡು, ಸಂಪತ್ತಿ ಇದೆ ಎಲ್ಲಿ ಹೋಯ್ತು ಕೇಳಿದ್ರೆ ದೇವರ ಪೂಜೆಗೆ ಹೋಯಿತು, ಒಳ್ಳೆದಾಯಿತು. ಲಕ್ಷ್ಮಿ ಮತ್ತು ನಾರಾಯಣರು ಒಟ್ಟಾದ್ರು ಅಂತ ಅರ್ಥ. ಸಂಪತ್ತಿದೆ ಅದನ್ನು ಕಳ್ಳು ಕುಡಿಲಿಕ್ಕೆ ಹಾಕಿದ್ದೇನೆ ಹೇಳಿದ್ರೆ, ಹಾಗಾದ್ರೆ ಲಕ್ಷ್ಮಿಯನ್ನು ಆ ಶರಾಬ್ ಅಂಗಡಿಗೆ ಬಿಸಾಡಿದ ದೊಡ್ಡ ಪಾಪಕ್ಕೆ ಬಲಿ ಆಗ್ತಾನೆ. ಅದು ನಮ್ಮ ಎಲ್ಲ ದೇವರು ಕೊಟ್ಟಿರತಕ್ಕಂತಹ ಲಕ್ಷ್ಮಿ ವಿಶೇಷವಾಗಿ ಸನ್ನಿಹಿತವಾಗಿರತಕ್ಕಂತಹ ಸ್ಥಾನಗಳು ಹಿಡಿದ್ರೆ ಕಣ್ಣು ಕಿವಿ ಇವೆಲ್ಲ, ಈ ಇಂದ್ರಿಯಗಳೇ ದೊಡ್ಡ ಸಂಪತ್ತುಗಳು. ಈ ಸಂಪತ್ತುಗಳು ಇರ್ಲಿಕ್ಕೆ ಹೋಗಿ ನಮ್ಮ ತಲೆಗೆ ತಲೆ ಅಂತ ಹೆಸರು ಬಂತಂತೆ. ಸಂಸ್ಕೃತದಲ್ಲಿ ತಲೆಯನ್ನು ಶಿರ ಅಂತ ಕರೀತಾರೆ. ಶ್ರಯಂತೆ ಇತಿ ಶಿರಃ ಅಂತ. ಶ್ರೀಗಳು ಇಲ್ಲಿ ಕೂತಿದ್ದಾರೆ ಅಂತ. ಶ್ರೀಗಳು ಎಲ್ಲಿ ಆಶ್ರಯ ಪಡೆದಿದ್ದಾರೆ ಅದು ಶಿರ. ಈ ಪಂಚಶ್ರೀಗಳು 5 ಸಂಪತ್ತಿನ ತಾಣಗಳು ಮನುಷ್ಯನಲ್ಲಿ ಕೂತಿವೆ. ಇದು ಉತ್ತಮ ಅಂಗ, ಉಳಿದದ್ದಲ್ಲ ಹೇಳ್ತಾರೆ. ತಲೆ ಗಟ್ಟಿ ಉಂಟ, ಮಾತು ಚೆನ್ನಾಗಿ ಬರ್ತದೋ, ಕಣ್ಣು ಕಾಣುತ್ತದೋ, ಕಿವಿ ಕೇಳುತ್ತದೋ, ಹಾಗಾದ್ರೆ ತೊಂದರೆ ಇಲ್ಲ. ಅವನು ಉಸಿರಾಡುವುದರಲ್ಲಿ ಅರ್ಥ ಇದೆ ಅಂತ ಅರ್ಥ. ಇಲ್ಲದಿದ್ರೆ ಬದುಕು ವ್ಯರ್ಥ ಅಂದ್ರೆ. ಇದು ಶ್ರೀಮಂತಿಗೆ. ಅಂತಹ ಭಾಗ್ಯವನ್ನು ಕೊಡುವವಳು ಲಕ್ಷ್ಮಿ. ಮೊದಲನೇದಾಗಿ ಮಾತು. ಮಾತು ವೈದಿಕವಾಗಿರಬೇಕು. ಯಾವುದೇ ಕರ್ಮ ಮಾಡುವಾಗ ಅದು ಮಾತಿನ ಮೂಲಕ ನಡೀತದೆ, ಇಲ್ಲದಿದ್ದರೆ ತ್ರಿಕರಣ ಪೂರ್ವಕ ಕರ್ಮ ಅಂತ ಆಗುವುದೇ ಇಲ್ಲ. ಹಾಗಾಗಿ ಅಂತಹ ಮಾತಿನಲ್ಲಿ ಕೂತ್ಕೊಳ್ಬೇಕಾದ್ದು ಯಾರು ಕೇಳಿದ್ರೆ, ಪ್ರತಿಯೊಬ್ಬರೂ ಮಾತಾಡಲಿಕ್ಕೆ ಹೋಗುವ ಮುಂಚೆ ಹೇಳುವ ಒಂದು ಮಾತು ಇದೆ. ಮಂತ್ರಮಯವಾದ ಭಗವಂತನ ಉಪಾಸನೆಯಲ್ಲಿ ಒಂದು ಮಂತ್ರ ಇದೆ. ಸಕ್ತು ನಿಮತಿತ ಉನಾಪುನಂತು ಯತ್ರ ಧೀರ ಮನಸ ವಾಚಮಕ್ರತ ಅತ್ರ ಸಖಾಯ ಸಖ್ಯಾನಿ ಜಾನತೆ ಭದ್ರೈಷಾಂ ಲಕ್ಷ್ಮೀ ನಿಹಿತಾಧಿವಾಚಿ. ಮಾತಿನಲ್ಲಿ ಯಾರು ಬರಬೇಕು ಅಂತ ಪ್ರಶ್ನೆ. ನಾವಿವತ್ತು ಹೇಳುವುದೆಲ್ಲ ಮಾತಿನ ದೇವತೆ, ಮಾತಿನ ಒಡತಿ ಹೇಳಿಕೊಂಡು ಸರಸ್ವತಿಯನ್ನು ಭಾರತಿಯನ್ನು ಮಾತಾಡಿಸ್ತೇವೆ. ಶ್ರುತಿ ಹೇಳುತ್ತದೆ, ಮಾತಿನರಗಿಣಿ ಯಾರು ಕೇಳಿದ್ರೆ, ಮಾತು ಎನ್ನುವುದೊಂದು ಸಂಪತ್ತಾಗಬೇಕಾದ್ರೆ ಐಸಿರಿಯ ರಾಣಿಯಲ್ಲಿ ಬಂದಿರಬೇಕು, ಅದು ಲಕ್ಷ್ಮಿಯಿಂದ. ಭದ್ರೈಷಾಂ ಲಕ್ಷ್ಮೀ ನಿಹಿತ ಅಧಿವಾಚಿ. ನಾವು ಭದ್ರಂ ಕರ್ಣೇಭಿಹಿ ನೋಡಿದೆವು, ಭದ್ರಂ ಅಕ್ಷೇಭಿಹಿ ಅಂತ ನೋಡಿದೆವು, ಕಿವಿಯಿಂದ ಕಣ್ಣಿಂದಲ್ಲ. ಈಗ ಭದ್ರವಾದದ್ದು ಮಾತು ಹೇಳ್ತಾರೆ, ಭದ್ರೈಷಾಂ ಲಕ್ಷ್ಮೀ ನಿಹಿತ ಅಧಿವಾಚಿ. ಮಾತಿನಲ್ಲಿ ಲಕ್ಷ್ಮಿ ಭದ್ರವಾಗಿರಲಿ, ಲಕ್ಷಣವಾದ ಮಾತು ಬರಲಿ. ಮಾತು ಅಂದಾಗ ನಾನೊಂದು ಮಾತು ಹೇಳಬೇಕು. ನಮ್ಮ ಹತ್ತಿರ ದೇವತೆಗಳು ಯಾಕೆ ಮಾತಾಡುವುದಿಲ್ಲ ಅಂತ ಶಾಸ್ತ್ರಗಾರ ಹಾಕಿಕೊಂಡ ಒಂದು ಪ್ರಶ್ನೆ. ನಮಗೆ ಪ್ರಶ್ನೆಯೇ ಬರುವುದಿಲ್ಲ, ಯಾಕೆ ನಮಗೆ ಪುರುಸೊತ್ತೇ ಇಲ್ಲ. ಪ್ರಶ್ನೆ ಬರಬೇಕಾದ್ರೂ ನಾವು ತಲೆ ಖರ್ಚು ಮಾಡಬೇಕು. ತಲೆ ಖರ್ಚು ಮಾಡಲಿಕ್ಕೆ ನಾವು ಯಾವತ್ತೂ ಒಪ್ಪುವುದಿಲ್ಲ. ಬೇರೆ ಏನು ಬೇಕಾದರೂ ಖರ್ಚು ಮಾಡುತ್ತೇವೆ, ಎಷ್ಟು ಬೇಕಾದರೂ. ಯಾರಾದ್ರೂ ಏನಾದರೂ ಕಾರ್ಯಕ್ರಮ ಉಂಟು ಅಂತ ಹೇಳಲಿಕ್ಕೆ ಬಂದರೆ, ಎಷ್ಟು ಕೊಡಬೇಕು ಹೇಳಿ, ಅವರ ಹತ್ರ ನಾವು ಮಾತಾಡುವುದಿಲ್ಲ. ಏನು ನಡೀತದೆ, ಹೇಗೆ ನಡೆಸ್ತೀರಿ, ಯಾರಿಗೆಲ್ಲ ಆಹುತಿ, ಯಾವ ರೀತಿಯ ದೇವತೆಗಳ ತತ್ವಗಳು, ಚಿಂತಕರು ಯಾರು, ಇದು ಯಾವ ಪ್ರಶ್ನೆಯೂ ನಮಗೆ ಬರುವುದಿಲ್ಲ. ಎಷ್ಟು ಖರ್ಚಾಗ್ತದೆ, ನಾನು ಎಷ್ಟು ಕೊಡಬೇಕು, ಕೊಟ್ಟು ಬಿಡ್ತಾರೆ, ಕೈ ತೊಳಿತಾರೆ, ಮುಗಿಯಿತು. ನಮ್ಮ ಪಾಡಿಯಲ್ಲಿದೆ ನೋಡಿ. ಆದ್ರಿಂದ ನಮಗೆ ಪ್ರಶ್ನೆಯೇ ಬರುವುದಿಲ್ಲ. ಆವತ್ತೆಲ್ಲ ರಾಜಮಹಾರಾಜರೆಲ್ಲ ದೊಡ್ಡ ದೊಡ್ಡ ಯಾಗ ಯಜ್ಞಗಳನ್ನು ನಡೆಸಿಕೊಟ್ಟಾಗ ಋಷಿಗಳು ದೇವತೆಗಳು ಎಲ್ಲ ಸಿಗ್ತಾ ಇದ್ರು, ಅವರಿಗೆ ಮಾತಾಡ್ತಾ ಇದ್ರು, ಪ್ರತ್ಯಕ್ಷವಾಗಿ ಬಂದು ಆಹುತಿ ತಗೊಳ್ತಾ ಇದ್ರು ಯಜ್ಞ ಮಂಟಪದಲ್ಲಿ. ಈಗ ಯಾವ ದೇವತೆಗಳು ಕಾಣುವುದಿಲ್ಲ, ಯಾರೂ ಸಿಗುವುದಿಲ್ಲ. ಯಾಕೆ ನಮ್ಮನ್ನು ನೋಡಿ ಅವರು ಹೆದರಿ ಬಿಟ್ರು? ಯಾಕೆ ನಮ್ಮ ಹತ್ರ ಬರುವುದಿಲ್ಲ? ನಾವು ಯಾರನ್ನೋ ಭಯೋತ್ಪಾದಕರು ಹೇಳುತ್ತೇವೆ, ತಾತ್ವಿಕವಾಗಿ ನೋಡಿಕೊಂಡ್ರೆ ನಾವೇ ದೊಡ್ಡ ಭಯೋತ್ಪಾದಕರು. ಮೌನವೇ ದೊಡ್ಡದು ನಮ್ಮದು ಭಯೋತ್ಪಾದನೆಗೆ ಮೂಲ. ನಾವು ಯಾಕೆ ಮಾತಾಡ್ತಾ ಇಲ್ಲ? ನಮ್ಮ ಮಾತು ಯಾಕೆ ಮಂತ್ರ ಆಗ್ತಾ ಇಲ್ಲ? ನಮ್ಮ ಮನಸ್ಸು ಯಾಕೆ ಒಪ್ಪಿಕೊಂಡಿಲ್ಲ? ಯಾಕೆ ನಮ್ಮೊಡನೆ ಜನ ಸಂವಾದ ಮಾಡುವುದಿಲ್ಲ? ಮಾತಾಡ್ಲಿಕ್ಕೆ ಹೋದ್ರೆ ನಮಗೆ ಬೇಡದಿದ್ದು ಹೇಳುವವರೇ ಸಿಗ್ತಾರಲ್ಲ, ಯಾಕೆ? ಈ ಪ್ರಶ್ನೆ ಶಾಸ್ತ್ರ ಹಾಕಿಕೊಳ್ಳುತ್ತದೆ.
ಉತ್ತರ ಹೇಳುತ್ತದೆ, ಮನುಷ್ಯರ ಹತ್ರ ದೇವ